ನಮಸ್ಕಾರ. ನನ್ನ ಹೆಸರು ರವಿ ಬೋರೇಗೌಡ. ನಾನು ಅಕ್ಕಾ ಸಂಸ್ಥೆಯ ಅಧ್ಯಕ್ಷ. ಅಕ್ಕಾ ಅಂತ ಹೇಳಿದ್ರೆ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೇರಿಕಾ. ಕನ್ನಡದಲ್ಲಿ ಹೇಳೋದಾದರೆ ಅಮೇರಿಕಾ ಕನ್ನಡ ಕೂಟಗಳ ಹಗರ. ಅಕ್ಕಾ ಅಮೇರಿಕಾದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ಅಮೇರಿಕಾದಲ್ಲಿ ಕನ್ನಡ ಕಲೆ, ಕನ್ನಡ ಸಾಹಿತ್ಯ, ಕನ್ನಡ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಒಂದು ಸಂಸ್ಥೆ. ಅಕ್ಕಾಳಿಗೆ ಈಗ 25 ವರ್ಷಗಳು ತುಂಬಿದೆ. ಅಂದರೆ ಅಕ್ಕ ಇವಾಗ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾಳೆ. ಈ ಸಂದರ್ಭದಲ್ಲಿ ನಾವು 12ನೇ ಅಕ್ಕ ವಿಶ್ವ ಕನ್ನಡ ಸಮ್ಮೇಳನವನ್ನು ನಾವು ಆಚರಿಸ್ತಾ ಇದ್ದೇವೆ. ಅಂದರೆ ಪ್ರತಿ 2 ವರ್ಷಕ್ಕೊಮ್ಮೆ ನಾವು ವಿಶ್ವ ಕನ್ನಡ ಸಮ್ಮೇಳನವನ್ನು ನಾವು ಆಚರಿಸ್ತೀವಿ. ಈ ಸರಿ ಇದು 12ನೇ ವಿಶ್ವ ಕನ್ನಡ ಸಮ್ಮೇಳನ. ಈ ಸಂದರ್ಭದಲ್ಲಿ ನಾನು ಸಮಸ್ತ ಕನ್ನಡಿಗರಿಗೆ ಈ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಆಹ್ವಾನವನ್ನು ನೀಡೋದಕ್ಕೆ ಅಮೇರಿಕಾದಿಂದ ಬೆಂಗಳೂರಿಗೆ ಬಂದಿದ್ದೇನೆ. ನೀವೆಲ್ಲರೂ ಅಕ್ಕಾ ವಿಶ್ವ ಕನ್ನಡ ಸಮ್ಮೇಳನಕ್ಕೆ ಬಂದು ಈ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ವರ್ಷ ಅಕ್ಕಾ ಅಮೇರಿಕಾದ ವರ್ಜೀನಿಯಾ ರಾಜ್ಯದ ರಾಜಧಾನಿ ರಿಚ್ಮಂಡ್ ನಗರದಲ್ಲಿ ನಾವು ನಿಶ್ಚಯಿಸಿರ್ತೇವೆ. ಇದು ಆಗಸ್ಟ್ 30, 31 ಮತ್ತು ಸೆಪ್ಟೆಂಬರ್ 1 3 ದಿನಗಳ ಕಾಲ ಒಂದು ಸಾಂಸ್ಕೃತಿಕ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ಈ ಸಮ್ಮೇಳನಕ್ಕೆ ಹೆಸರಾಂತ ನಾಯಕರು, ಮೂವಿ ಸ್ಟಾರ್ಸ್, ನಟಿಯರು, ಸಾಹಿತ್ಯ, ಕಲೆ, ಸಂಗೀತ ಇದರಲ್ಲಿ ಹೆಸರುವಾಸಿ ಮಾಡಿರುವಂಥವರು, ಸಾಹಿತಿಗಳು, ಕವಿಗಳು ಮತ್ತು ಇನ್ನೂ ಅನೇಕ ಪ್ರತಿಭಾವಂತರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ. 3 ದಿನದ ಈ ಸಾಂಸ್ಕೃತಿಕ ಹಬ್ಬದಲ್ಲಿ ಸುಮಾರು 5,000 to 6,000 ಕನ್ನಡಿಗರು, ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಇರುವಂಥ ಕನ್ನಡಿಗರೆಲ್ಲ ಬಂದು ಇದರಲ್ಲಿ ಸೇರ್ತಾ ಇರ್ತಾರೆ. ಈ 3 ದಿನದ ಸಾಂಸ್ಕೃತಿಕ ಹಬ್ಬದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹುಡ್ಕೊಂಡಿರ್ತೀವಿ. ಇದರಲ್ಲಿ ವುಮೆನ್ಸ್ ಫೋರಮ್ ಇರುತ್ತೆ, ಬಿಸ್ನೆಸ್ ಫೋರಮ್ ಇರುತ್ತೆ, ಕವಿಗೋಷ್ಠಿ ಇರುತ್ತೆ, ಸಾಹಿತ್ಯವನ್ನು ಪ್ರಸಾರಪಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇರುತ್ತೆ. ಇದರಲ್ಲೆಲ್ಲ ಬಂದು ನೀವು ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಇದು 12ನೇ ಅಕ್ಕಾ ವಿಶ್ವ ಕನ್ನಡ ಸಮ್ಮೇಳನದ ಆಮಂತ್ರಣ ಪತ್ರಿಕೆ. ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.